ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ಳುತ್ತಾ ಇದೆ. ನಿರ್ಲಕ್ಷ್ಯ ಆರೋಪದಲ್ಲಿ ಎಸ್ಪಿ ಪವನ್ ತಲೆದಂಡ ಹಾಕಿದೆ. ಮದ್ಯಪಾನ ಆರೋಪ ಕೂಡ ಕೇಳಿಬಂದಿದೆ. ಇದೀಗ ಮನನೊಂದು ಎಸ್ಪಿ ಆತ್ಮಹತ್ಯೆಗೆ ಯತ್ನಿಸಿದ್ರಾ ಅನ್ನೋ ಅನುಮಾನ ಶುರುವಾಗಿದೆ. ಡಿಸಿಎಂ ಡಿಕೆ ಅಂತೂ ಎಸ್ಪಿ ಯಾವ ಸ್ಟೇಜ್ನಲ್ಲಿದ್ರು ನನಗೂ ಗೊತ್ತಿದೆ ಅಂದಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಬನ್ನಿ ನೋಡೋಣ. I have suspended SP of Ballari district. SP ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ ಅಂತ ನನಗೂ ಅನುಭವ ಇದೆ. ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾವ ರೀತಿಯಾಗಿ ಹೋಗಿದೋ ಸ್ವಲ್ಪ ಪ್ರೊಟೆಕ್ಟ್ ಮಾಡಬಹುದಾಗಿತ್ತು ಅಥವಾ ರಿಸ್ಟ್ರಿಕ್ಟ್ ಮಾಡಬಹುದಾಗಿತ್ತು. ಸಸ್ಪೆಂಡ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ? ಕೇವಲ ಕಣ್ಣೋರ್ಸಂತ ತಂತ್ರ. ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ಎಸ್ಪಿ ತಲೆದಂಡ. I have suspended SP of Ballari. ಸಸ್ಪೆಂಡ್ ಆಗಿದ್ದ ಎಸ್ಪಿ ಪವನ್ ಆತ್ಮಹತ್ಯೆಗೆ ಯತ್ನ. ಮದ್ಯಪಾನ ಆರೋಪ, ಸ್ಥಳಕ್ಕೆ ಹೋಗದೆ ನಿರ್ಲಕ್ಷ್ಯ. SP ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ ಅಂತ ನನಗೂ ಅನುಭವ ಇದೆ. He was not present in this spot. ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಎಸ್ಪಿ ತಲೆದಂಡ. ಹೊಸದಾಗಿ ಪೋಸ್ಟಿಂಗ್ ಮೇಲೆ ಬಂದಿದ್ರು. ಜನವರಿ 1ರಂದೇ ಅಧಿಕಾರ ವಹಿಸಿಕೊಂಡಿದ್ರು. ಹೊಸ ವರ್ಷಕ್ಕೆ ಹೊಸ ಹರ್ಷದೊಂದಿಗೆ ಕೆಲಸ ಮಾಡಬೇಕಿತ್ತು. ಕನಕದುರ್ಗಮ್ಮ ದೇವಿಗೂ ಪೂಜೆ ಸಲ್ಲಿಸಿದ್ರು. ಆದ್ರೆ ಮೊದಲ ದಿನವೇ ಇಂಥದ್ದೊಂದು ಕಂಟಕ ಬರುತ್ತೆ ಅಂತ ಎಸ್ಪಿ ಪವನ್ ನಜೂರ ಊಹೆನೂ ಮಾಡಿರ್ಲಿಕ್ಕಿಲ್ಲ. ಬಳ್ಳಾರಿ ವಾಲ್ಮೀಕಿ ಬ್ಯಾನರ್ ಗಲಾಟೆಯಲ್ಲಿ ತಲೆದಂಡವಾಗಿದೆ. ಅಧಿಕಾರ ವಹಿಸಿಕೊಂಡ ಕೇವಲ 7 ಗಂಟೆಯಲ್ಲೇ ಬಳ್ಳಾರಿಯಲ್ಲಿ ರಕ್ತ ಹರಿದಿದೆ. ಸರಿಯಾದ ರೀತಿಯಲ್ಲಿ ನಿಭಾಯಿಸದೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಎಸ್ಪಿ ಪವನ್ ಸಸ್ಪೆಂಡ್ ಆಗಿದ್ದಾರೆ. ಗಲಾಟೆ ಸಣ್ಣ ಹಂತದಲ್ಲಿದ್ದಾಗ ಕಂಟ್ರೋಲ್ ಮಾಡಕ್ಕಾಗಿಲ್ಲ ಅಂತ ಕಾರಣ ನೀಡಿ ಸರ್ಕಾರ ಅಮಾನತು ಆದೇಶ ಹೊರಡಿಸಿದೆ. I have suspended SP of Ballari. He was not present in this spot. ಅಮಾನತು ಆದೇಶದಿಂದ ಪವರ್ ನಜ್ಜೂರ ಅವರು ನೊಂದಿದ್ದಾರೋ ಏನೋ ಗೊತ್ತಿಲ್ಲ. ತುಮಕೂರಿನ ಸ್ನೇಹಿತರೊಬ್ಬರ ಫಾರ್ಮ್ ಹೌಸ್ನಲ್ಲಿ ಮಾತ್ರೆ ನುಂಗಿ ಪವನ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಶಿರಾದ ಬರಗೂರಿನ ಫಾರ್ಮ್ ಹೌಸ್ ಇದಾಗಿದ್ದು ಆತ್ಮಹತ್ಯೆಗೆ ಯತ್ನಿಸಿರೋ ಬಗ್ಗೆ ಕಾರಣ ಇನ್ನೂ ಗೊತ್ತಿಲ್ಲ. ಸದ್ಯ ಪ್ರಾಣಾಪಾಯದಿಂದ IPS ಅಧಿಕಾರಿ ಪವನ್ ಪಾರಾಗಿದ್ದಾರೆ ಎನ್ನಲಾಗ್ತಿದೆ. ಆದರೆ ಪವನ್ ಸ್ನೇಹಿತರೊಬ್ಬರು ಆತ್ಮಹತ್ಯೆನೇ ಮಾಡಿಕೊಂಡಿಲ್ಲ ಅಂದಿದ್ದಾರೆ. ಇನ್ನು ಎಸ್ಪಿ ಪವನ್ ನೆಜ್ಜೂರ್ ಮೇಲೆ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಜನವರಿ 1ರಂದು ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಮದ್ಯಪಾನ ಮಾಡಿರೋ ಆರೋಪ ಕೇಳಿ ಬಂದಿದೆ. ಬೆಳಗ್ಗೆ ಕನಕದುರ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ಮಧ್ಯಾಹ್ನದ ಬಳಿಕ ಮದ್ಯಪಾನ ಮಾಡಿರೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಗಲಾಟೆ ಬಗ್ಗೆ ಗೊತ್ತಿದ್ರೂ ಸರಿಯಾದ ರೀತಿ ನಿಭಾಯಿಸದೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅಮಾನತು ಮಾಡಲಾಗಿದೆ. ಎಸ್ಪಿ ಯಾವ ಸ್ಟೇಜ್ನಲ್ಲಿದ್ರು ನನಗೂ ಗೊತ್ತಿದೆ ಎಂದ ಡಿಕೆ. ಮೊನ್ನೆ ಬಳ್ಳಾರಿ ಎಸ್ಪಿ ಜೊತೆ ನಾನು ಮಾತನಾಡಿದ್ದೆ. ಎಸ್ಪಿ ಪವನ್ ಯಾವ ಸ್ಟೇಜ್ನಲ್ಲಿದ್ದ ನಂಗೆ ಗೊತ್ತು ಅಂತ ಡಿಸಿಎಂ ಡಿಕೆಶಿ ಹೇಳಿದ್ರು. ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ SP ಮಾತಾಡಿದ್ದೀನಿ. SP ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನು ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ಹಿಂದೆ ಇದ್ದ SPಗೂ ಮಾತಾಡಿದ್ದೀನಿ, IG ಗೂ ಮಾತಾಡಿದ್ದೀನಿ, MLAಗೂ ಮಾತಾಡಿದ್ದೀನಿ, ಬೇರೆ ಲೀಡರ್ಸ್ಗೂ ಮಾತಾಡಿದ್ದೀನಿ. ಬಿಕಾಸ್ ವಿ ಆರ್ ಕನ್ಸರ್ನ್, ಇನ್ಕ್ಲೂಡಿಂಗ್ ಶ್ರೀರಾಮುಲು ನನಗೆ ಫೋನ್ ಮಾಡಿದರು. ಈ ರೀತಿ ಇಂಥ ಸಂದರ್ಭ ಆಗಿದೆ ಅಂತೇಳಿ ತಕ್ಷಣ ನಾನು ಪೊಲೀಸ್ ಅಲರ್ಟ್ ಮಾಡಿದ್ದೀನಿ. ನನಗೆ ಪಾರ್ಟಿ ಪಕ್ಷ ಮುಖ್ಯ ಅಲ್ಲ, ಇಲ್ಲಿ ನಮಗೆ ಶಾಂತಿ ಬೇಕು. ಎಸ್ಪಿ ಪವನ್ ಅಮಾನತು ಸರ್ಕಾರದ ಆದೇಶ ಅಂತ ಶಾಸಕ ಭರತ್ ರೆಡ್ಡಿ ಹೇಳಿದ್ರು. ಇನ್ನು ವಿಷಯಗಳನ್ನು ತಿಳ್ಕೊಬೇಕಾಗಿತ್ತು. ನಾನೊಂದು ಸಾಮಾನ್ಯ ಶಾಸಕ. SP ಪೋಸ್ಟಿಂಗ್ ಹಾಕೋಂಥವ್ರು ಮೇಲೆ DG, ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳು ಹಾಕಿರ್ತಾರೆ. ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾವ ರೀತಿಯಾಗಿ ಹೋಗಿದೋ ಆ ಟೈಮಲ್ಲಿ ಏನಾಗಿದೆ ಅಂತೇಳಿ ನಮಗೆ ಇಂಟೆಲಿಜೆನ್ಸ್ ಅವ್ರು ನಮಗೇನು ಬ್ರೀಫ್ ಮಾಡಲ್ಲ. ಸಾಹೇಬ್ರಿಗೆ, ದೊಡ್ಡವ್ರಿಗೆ, ಏನು ಸಿದ್ದರಾಮಯ್ಯ ಸಾಹೇಬರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಅವ್ರಿಗೆ ಬ್ರೀಫ್ ಮಾಡಿರ್ತಾರೆ. ಅದ್ರ ಮೇಲೆ ಅವ್ರು ಆ್ಯಕ್ಷನ್ ತಗೊಂಡು ಎಸ್ಪಿ ಪವನ್ ಅವರು ಮುಂಜಾಗ್ರತಾ ಕ್ರಮ ವಹಿಸಬೇಕಿತ್ತು ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ರು.
ಇವತ್ತು ಸರ್ಕಾರ ಆ ರೀತಿ ನಿಲುವು ತಗೊಂಡಿದ್ರೆ ಡೆಫಿನೆಟ್ಲಿ ಅವ್ರು ಅವೇರ್ನೆಸ್ ಆಗಿಬಿಟ್ಟು ಅಥವಾ ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಸಂಪೂರ್ಣ ಮಾಹಿತಿ ನನ್ನಲ್ಲಿ ಇಲ್ಲ. ಅಲ್ಲ, ಖಂಡಿತವಾಗ್ಲೂ ಯಾರೇ ಒಬ್ಬರು ನೆಗ್ಲಿಜೆನ್ಸಿಂದ ಈ ಥರ ಆಗಬೇಕಾಗಿತ್ತು, ಅದನ್ನ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಬೋದಾಗಿತ್ತು ಅಥವಾ ರಿಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತು. ಈ ಸ್ಕೇಲಲ್ಲಿ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ, ಅದು ಆಗ್ಬೋದಾಗಿತ್ತು ಎಂಬ ಕಾರಣಕ್ಕಾಗಿ ಮಾಡಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್ಕಾರದ ನಡೆಯನ್ನೇ ಖಂಡಿಸಿದ ಮಾಜಿ ಸಚಿವ ಶ್ರೀರಾಮುಲು ಶಾಸಕ ಭರತ್ ರೆಡ್ಡಿಯನ್ನ ಅರೆಸ್ಟ್ ಮಾಡದೆ ಎಸ್ಪಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತು ಅವರು ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ SP ಅವರಂದೇಳಿ ಅವ್ರನ್ನ ಅಮಾನತ್ತು ಅಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಯಾಕಂದ್ರೆ ಬಳ್ಳಾರಿಯ SP ಅವರು ಯಾರು ಪವನ್ ನಿಜ್ರೂರ್ ಅನ್ನಂತ SP ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು 12 ತಾಸಾಗಿದೆ. ಕೇವಲ 12 ತಾಸುಗಳಲ್ಲಿ ಅವರು ಸೇವೆಯಿಂದ ಅಮಾನತು ಮಾಡೋದು ಕೇವಲ ಕಣ್ಣೋರ್ಸಂತ ತಂತ್ರವಲ್ಲನ. ಯಾಕಂದ್ರೆ ಇವತ್ತು 12 ತಾಸುಗಳಲ್ಲಿ ಅವ್ರನ್ನ ಅಮಾನತು ಮಾಡಿದಂದಿನ ಎಷ್ಟು ಮಟ್ಟಿಗೆ ಸರಿ ಅನ್ನಂತ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಕೇಳಬೇಕಾಗ್ತಾ ಇದೆ. ಅದೇನೇ ಹೇಳಿ ಸದ್ಯ SP ತಲೆದಂಡವಾಗಿದೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತು ತನಿಖೆಯನ್ನ ಸರಿಯಾದ ರೀತಿ ಮಾಡಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕಿದೆ. ಬಳ್ಳಾರಿಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9. ಬಳ್ಳಾರಿಯಲ್ಲಿ ಹೊಸ ವರ್ಷದ ದಿನವೇ ನಡೆದ ಘರ್ಷಣೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರ ನಡುವೆ ದೊಡ್ಡ ಸಮರವೇ ನಡೆಯುತ್ತಾ ಇದೆ. ಒಬ್ಬರ ಮೇಲೊಬ್ರು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ದಾರೆ. ನಮ್ಮನ್ನ ಕೊಲ್ಲೋದಕ್ಕೆ ಬಂದಿದ್ರು ಅಂತ ರೆಡ್ಡಿ ರಾಮುಲು ಆರೋಪ ಮಾಡಿದ್ರೆ, ಹೇ ಅವರು ಕೋಟೆ ಕಟ್ಕೊಂಡು ಮೆರೀತಿದ್ದಾರೆ, ಅವರನ್ನ ಯಾರು ಕೊಲ್ತಾರೆ ಅಂತ DK ಡಿಚ್ಚಿ ಕೊಟ್ಟಿದ್ದಾರೆ. ರಣರಂಗ ಗಡಿನಾಡು ಬಳ್ಳಾರಿ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿದೆ. ರಾಜಕೀಯ ವೈಷಮ್ಯಕ್ಕೆ ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ. ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಶಾಸಕ ಭರತ್ ರೆಡ್ಡಿ ನೀನಾ ನಾನಾ ಅಂತ ಸಮರ ಸಾರಿದ್ದಾರೆ. ರೆಡ್ಡಿ ಮನೆ ಮೇಲೆ ಪೆಟ್ರೋಲ್ ದಾಳಿಗೆ ಯತ್ನಿಸಿದ್ರು. ಭರತ್ ರೆಡ್ಡಿ ಅರೆಸ್ಟ್ ಆಗಬೇಕು, ರಾಮುಲು ಪಟ್ಟು. ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಬಳಿ ನಡೆದ ಘರ್ಷಣೆಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಅದರಲ್ಲೂ ಮಾಜಿ ಸಚಿವ ಶ್ರೀರಾಮುಲು ಬಳ್ಳಾರಿಯಲ್ಲಿ ನಡೆದ ಗಲಭೆ ನೋಡ್ತಿದ್ರೆ KJ ಹಳ್ಳಿ DJ ಹಳ್ಳಿ ನೆನಪಾಗುತ್ತೆ. ಅವತ್ತು ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಇಟ್ರು. ಇವತ್ತು ಜನಾರ್ದನ್ ರೆಡ್ಡಿಯನ್ನ ಮುಗಿಸಲು ಯತ್ನಿಸಿದ್ರು. ನಾವು ಕೊಂಚ ಯಾಮಾರಿದ್ರು ನಮ್ಮ ಜೀವವೇ ಹೋಗ್ತಿತ್ತು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ನಾನು ನೋಡಂತ ಟೈಮಲ್ಲಿ ಈ ಪೆಟ್ರೋಲ್ ಬಾಂಬ್ಗಳು ಇವೆಲ್ಲ ನೋಡಿದಂಥ ಟೈಮಲ್ಲಿ ನನಗೆ ನೆನಪು ಬರ್ತಾ ಇರೋಂಥ ವಿಚಾರ ಏನಂದರೆ KJ ಹಳ್ಳಿ DJ ಹಳ್ಳಿ. ಈ KJ ಹಳ್ಳಿ DJ ಹಳ್ಳಿ ಗಲಭೆ ಪ್ರಕರಣ ನೋಡಿದಂಥ ಟೈಮಲ್ಲಿ ಅವತ್ತಿನ ಶಾಸಕರಿಂದ ಪುಲಕೇಶಿ ನಗರದ ಶಾಸಕರಾದಂಥ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆ ಮೇಲೆ ಇದೇ ರೀತಿ ಗುಂಡಾಗಿರಿ ಕೆಲವೊಂದು ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಕಾರ್ಯಕರ್ತರೆ ಗುಂಡಾಗಿರಿ ಮಾಡ್ಕೊಂಡು ಪೆಟ್ರೋಲ್ ಬಾಂಬ್ಗಳನ್ನು ದಾಳಿ ಮಾಡಿ ಅವ್ರ ಮನೆ ಸುಟ್ಟಾಕಿದ್ರು. ಒಬ್ಬ ಹಿಂದುಳಿದಂಥ ನಾಯಕ ಅಂದು ಅಖಂಡ ಶ್ರೀನಿವಾಸರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಹಿಂದುಳಿದಂಥ ನಾಯಕನಿಗೆ ಇವತ್ತು ಪೆಟ್ರೋಲ್ ಬಾಂಬ್ಗಳು ಅವು ಹಾಕಿ ಇವಾಕಿ ಬೆದರಿಸುವಂಥ ಕೆಲಸ ಇವತ್ತು ಮಾಡುವಂಥ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಸೂಕ್ತವಾದಂಥ ಭದ್ರತೆಯನ್ನು ಕೊಡುವಂಥ ಕೆಲಸ ಆಗಬೇಕು. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವು ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದೇವರ ಆಶೀರ್ವಾದದಿಂದ ಎಲ್ಲೋ ಒಂದು ಕಡೆ ಆ ಗಲಭೆ ಆಗೋಂಥ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವ್ರೇನೇನು ಗುಂಡು ಆರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಆರ್ತಿದ್ದು ಇವತ್ತು ನಾವು ಇರ್ತಿದ್ದಿಲ್ಲ. ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಾಮುಲು ಶಾಸಕ ಭರತ್ ರೆಡ್ಡಿ ವಿರುದ್ಧ ಬೆಂಕಿ ಮಳೆ ಸುರಿಸಿದ್ರು. ನಮ್ಮ ಕೊಲೆಗೆ ಯತ್ನ ನಡೆದಿದೆ, ಭರತ್ ರೆಡ್ಡಿ ಹಾಗೂ ಬೆಂಬಲಿಗರನ್ನ ಬಂಧಿಸಬೇಕು, ಇಲ್ಲದಿದ್ರೆ ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ಮುಖ್ಯಮಂತ್ರಿಗಳೇ, ನೀವು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅಂತೇಳಿ ನೀವು ಬೆಂಗಳೂರಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆ ಬಂದಿದ್ರಿ. ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಇಷ್ಟು ಕೊಲೆ ಆಗಿದ್ರೆ ಕೂಡ ಅವರು ಅರೆಸ್ಟ್ ಮಾಡೋಂಥ ವಿಚಾರದಲ್ಲಿ ನೀವು ಎಲ್ಲೊಂದು ಕಡೆ ಮೀನಾವೇಶ ಮಾಡ್ತಾ ಇದ್ರಿ. ಹಂಗಾಗಿ ನೀವು ಅಕಸ್ಮಿತವಾಗಿ ಇದೇನನ್ನ ನೀವು ಆದಷ್ಟು ಬೇಗನೆ ಕ್ರಮವನ್ನು ತಗೊಂಡ್ರಿಲ್ಲ, ಅವ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರಿಗಿನ ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಎಚ್ಚರಿಕೆಯನ್ನು ಕೂಡ ಕೊಡುವಂಥ ಕೆಲಸ ನಾನು ಮಾಡಬೇಕಾಗುತ್ತೆ. ಶಾಸಕ ಜನಾರ್ದನ್ ರೆಡ್ಡಿ ಅಂತೂ ಘರ್ಷಣೆಗೆ ಪೊಲೀಸರೇ ಕಾರಣ ಅಂತ ವಿಡಿಯೋ ಮುಂದಿಟ್ರು.
ಪೊಲೀಸ್ ಅಂದರೆ DSP ಏನಿದ್ದಾರೆ ರೆಡ್ಡಿ, ಇದಕ್ಕೆಲ್ಲದಕ್ಕೂ ಕಾರಣ ಬಳ್ಳಾರಿ ನಗರದ DSPನೇ ಮೇನ್. ನಾವೆಲ್ಲರಿಗೆ ಒಳಗಡೆ ಬರ್ತಾ ಇದ್ದೀವಿ. ಅವನು DSPನೇ SP ಸರ್ಕಲಿಂದ ಹಿಡಿದು ಪೊಲೀಸ್ ರಕ್ಷಣೆ ಕೊಟ್ಟು ಅವನಿಗೆ ನಮ್ಮ ಮನೆಯವರೆಗೆ ಕರ್ಕೊಂಡು ಬಂದು ಅವನ ಸಮಕ್ಷಮದಲ್ಲೇ ಮನೆ ಮೇಲೆ ಕಲ್ಲುಗಳು, ಬಾಟಲ್ಗಳು, ಫೈರಿಂಗ್ ಎಲ್ಲ ಮಾಡಿರುವಂಥದ್ದು. ಹೀಗೆ ಬಿಜೆಪಿ ನಾಯಕರು ರೋಷಾಗ್ನಿ ಹೊರಹಾಕ್ತಿದ್ರೆ, ನಿನ್ನೆ ನಾನು ಮನಸ್ಸು ಮಾಡಿದ್ರೆ ಸುಟ್ಟು ಹಾಕ್ತಿದ್ದೆ ಅಂತ ಏಕವಚನದಲ್ಲೇ ಗುಡುಗಿದ್ದ ಶಾಸಕ ಭರತ್ ರೆಡ್ಡಿ ಇವತ್ತು ಶಾಂತಿ ಮಂತ್ರ ಪಠಿಸಿದ್ದಾರೆ. ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತೇಳಿ ನಾನು ಮೊದಲನೇ ದಿನದಿಂದ ರಾಜಕೀಯಕ್ಕೆ ಬಂದ ದಿವಸದಿಂದ ಕೋರ್ಕಣವನ್ನು ನಾನು ನಿನ್ನೆ ಕೂಡ ಅದೇ ರೀತಿಯಲ್ಲಿ ಜನಕ್ಕೆ ಕೂಡ ಹೇಳಿದ್ದೀನಿ, ಬಳ್ಳಾರಿ ಶಾಂತಿಯುತವಾಗಿರುತ್ತೆ, ಬಳ್ಳಾರಿ ಶಾಂತಿಯನ್ನು ಯಾರೂ ಕೆಡ್ಸೋಕ್ಕಾಗಲ್ಲ, ದುರ್ಗಮ್ಮ ತಾಯಿ ಬಳ್ಳಾರಿನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಬಳ್ಳಾರಿ ಇಷ್ಟಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಶಾಂತಿಯುತವಾಗಿತ್ತೋ ಇವತ್ತು ಶಾಂತಿಯುತವಾಗಿ ಅದೇ ರೀತಿಯಲ್ಲಿರುತ್ತೆ. ಯಾರೆಷ್ಟೇ ಮಂದಿ ಪ್ರಚೋದನಕಾರಿ ಮಾತುಗಳು ಇವರೆಲ್ಲ ಮಾಡಿದ್ರು ಕೆಲಸ ಅಂಥದ್ದೇನಾಗಲ್ಲ. ಜನಾರ್ದನ್ ರೆಡ್ಡಿ ಬಂದ ಬಳಿಕವೇ ಗಲಾಟೆ ಶುರುವಾಗಿದ್ದು, ಕೋಟೆ ಕಟ್ಟಿಕೊಂಡಿದ್ದಾರೆ, ಡ್ರಾಮಾ ಮಾಡ್ತಿದ್ದಾರೆ, DK ತಿರುಗೇಟು. ತಮ್ಮ ಕೊಲೆಗೆ ಯತ್ನ ನಡೆಯಿತು ಅನ್ನೋ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಆರೋಪಕ್ಕೆ DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಅವರೆಲ್ಲ ಡ್ರಾಮಾ ಮಾಸ್ಟರ್, ಸೋಲನ್ನ ಸಹಿಸಿಕೊಳ್ಳಲು ಅವರಿಂದ ಆಗ್ತಿಲ್ಲ, ಕೋಟೆ ಕಟ್ಟಿಕೊಂಡು ಕುಳಿತಿದ್ದಾರೆ, ಅವರನ್ನ ಯಾರ್ ಕೊಲೆ ಮಾಡ್ತಾರೆ ಅಂತ ಚಾಟಿ ಬೀಸಿದ್ರು. ಅವೆಲ್ಲ ಡ್ರಾಮಾ ಮಾಸ್ಟರ್, ಫಿಲಂ ಪ್ರೊಡ್ಯೂಸರ್, ಅವರು ಪ್ರೊಡ್ಯೂಸರ್ ಇದಾರಲ್ಲ, ಅದು ಡ್ರಾಮಾ ಮಾಸ್ಟರ್. ಅವು ಯಾರು ಅವ್ರು ಕಿಲ್ ಮಾಡ್ತಾರೆ? ಕೋಟೆ ಮಾಡಿಕೊಂಡು 100 ಜನ ಸೆಕ್ಯೂರಿಟಿ ಇಟ್ಕೊಂಡು ಕೂತಿದ್ದಾರೆ, ಯಾರು ಕಿಲ್ ಮಾಡ್ತಾರೆ? ಜನಕ್ಕೆ ಬೇರೆ ರೀತಿ ಭಯ ಇದೆ. ಏನಪ್ಪಾ ಅಂದ್ರೆ ಸೋಲ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬದವರು ಸೋಲ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. DCM DK ಏನೋ ಜನಾರ್ದನ್ ರೆಡ್ಡಿ ಶ್ರೀರಾಮುಲುಗೆ ತಿರುಗೇಟು ಕೊಟ್ಟಿದ್ದಾರೆ. ಆದರೆ CM ಸಿದ್ದರಾಮಯ್ಯ ತಮ್ಮ ಪಕ್ಷದ ಶಾಸಕ ಭರತ್ ರೆಡ್ಡಿ ನಡೆಗೆ ಬೇಸರಗೊಂಡಿದ್ದಾರೆ. ತನ್ನ ಶಾಸಕ ಮಾಡಿದ್ದು ತಪ್ಪು ಅನ್ನೋದು CMಗೂ ಅರಿವಾಗಿದೆ ಅಂತ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ಸರ್ ಮೇಲೆ ಯಾಕೆ ಅಭಿಮಾನ ನನಗೆ ಅಂತಂದ್ರೆ, ಇವತ್ತು ಅವರು ಆ MLAಗೆ ಬುದ್ಧಿವಾದ, ಅವ್ರ ಫೋನ್ ಕೂಡ ತಗೊಳಕ್ಕೆ ರೆಡಿ ಇಲ್ಲ ಅವರು. ಅಂದರೆ ಅವ್ರು ಮಾಡಿದ ಕೆಲಸ ತಪ್ಪು ಅಂತೇಳಿ ಅವ್ರ ಮನೆಗೆ ಹೋಗಿ ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿದೆ ಅಂತೇಳಿ ಅವ್ರು ಸಾರವರೇ ಹೇಳಿದ್ದಾರೆ. ಜಮೀರ್ ಅಹಮದ್ ಕೂಡ ಕ್ಲಾಸ್ ತೊಗೊಂಡಾರೆ, ನೀನು ಯಾವಾಗೋ ಒಂದು ಸರಿ ಹೋಗಿ ಬರ್ತೀಯ, ಅದಕ್ಕೆ ನಿಂಗೆ ಲಾ ಆ್ಯಂಡ್ ಆರ್ಡರ್ ಗೊತ್ತಿಲ್ಲ ಅದು ಅಂತ. ಅಂಥ ಒಂದು ಇದರಲ್ಲಿ ಒಬ್ಬ ಮುಖ್ಯಮಂತ್ರಿನೇ ನಿಮ್ಮನ್ನ ಇದು ಮಾಡ್ತಾ ಇಲ್ಲ ಅಂತಂದರೆ ನೀವು ಯಾವ ಮಟ್ಟಕ್ಕಿದ್ದೀರಿ ಅಂತೇಳಿ. ಇನ್ನು ಇದೇ ಘರ್ಷಣೆ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪ ನಡೆಯುತ್ತಿದೆ. ಜನಾರ್ದನ್ ರೆಡ್ಡಿ ಮನೆ ಮೇಲೆ ಗುಂಡಿನ ದಾಳಿ ಏನಾಯಿತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಾನೂನು ವೈಲೇಷನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದರೆ ಬೇಕು ಅಂತ ನೀವು ಓಡೋಗಿ ಅಂತ ಬಿಟ್ಟಿದ್ದಾರೆ. ಯಾರಾದರೂ ಬಿಡಕ್ಕೆ ಸಾಧ್ಯನೇನ್ರಿ? ಈ ಮಧ್ಯೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳು, ಪೊಲಿಟಿಕಲ್ ಲೀಡರ್ಸ್ಗಳು, ಆ ಪಾರ್ಟಿ ಈ ಪಾರ್ಟಿ ಎಲ್ಲರೂ ಕೂಡ ಹೋಗಿ ಹೇಳಿಕೆಗಳು ಕೊಡ್ತಿದ್ದಾರೆ. ನಮಗೆ ಅದಕ್ಕಿಂತ ಹೆಚ್ಚಾಗಿ ಫ್ಯಾಕ್ಚುಯಲ್ಸ್ ಏನು ನಡೆದಿದೆ, ಏನು ನಡೀತು ಆ ಸಂದರ್ಭದಲ್ಲಿ ಅನ್ನೋದು ಭಾಳ ಮುಖ್ಯ. ಅದನ್ನು ತನಿಖೆ ಮಾಡಿ ನಾವು ಅದನ್ನು ಹೊರಗಡೆ ತರ್ತೇವೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂದ್ಬಿಟ್ಟು ಕುಖ್ಯಾತಿಯಾಗಿ ನಮ್ಮ ಜಿಲ್ಲೆ ಇತ್ತು. ಈಗ ಶಾಂತಿ ನೋಡ್ತಾ ಇದ್ದಾರೆ, ಸಮೃದ್ಧಿ ನೋಡ್ತಾ ಇದ್ದಾರೆ. ಆ ಭಾಗದ ಜನರಿಗೆ 371 ಜೆಯಿಂದ ಉದ್ಯೋಗ ಸಿಗ್ತಾ ಇದೆ. ಇವರಿಂದ ಅಲ್ಲ, ಇವರೆಲ್ಲರೂ ಕೂಡ ಬಳ್ಳಾರಿಯ ಮಾನ ಮರ್ಯಾದೆ ಹರಾಜು ಮಾಡಿದವರು, ಜೈಲಿಗೆ ಹೋದವರು ಇವತ್ತು ಬಂದು ನಮಗೆ ಕಾನೂನಿನ ಪಾಠ ಹೇಳ್ತಾ ಇದ್ದಾರಾ? ಇನ್ನು ಬಳ್ಳಾರಿ ಗಲಭೆ ಬಗ್ಗೆ ಗೊತ್ತಾಗ್ತಿದ್ದಂತೆ ಮಾಜಿ ಪ್ರಧಾನಿ HD ದೇವೇಗೌಡರು ಜನಾರ್ದನ್ ರೆಡ್ಡಿಗೆ ಫೋನ್ ಮಾಡಿ ಧೈರ್ಯ ತುಂಬಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.